ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ನೋಡ್ಕೊಮ್ಮ ಒಂದ್ಸಲ. ನೀವಿಬ್ರು 100 ವರ್ಷ ಸಂತೋಷವಾಗಿರಿ. I want the work to be done by tomorrow. Please call you back. Vikrant? ಅಗ್ರಜ ನೀನೇನು ಮಾಡ್ತಿದ್ಯಾ? ಅದಿರಲಿ, ಏನು ಹೇಳಬೇಕೋ ಬೇಗ ಹೇಳ್ಬಿಡು, ನನಗೆ ಟೈಮ್ ಇಲ್ಲ, ಹೊರಡ್ಬೇಕು. ಕಾಲು ಮುರಿತೀನಿ ಅಷ್ಟೇ. ನಾನು ಆಫೀಸಿಂದ ಈಗ ಬರ್ತಿದ್ದೀನಿ, ನೀನು ಈಗ ಎಲ್ಲಿಗೋ ಹೊರಡ್ತಿದ್ಯಾ. ಇಷ್ಟಲ್ಲದೆ ಲೇಟ್ ಆಗ್ತಿದೆ ಅಂತ ಕತೆ ಬೇರೆ ಹುಡುಕ್ಯಾ. ಅಗ್ರಜ, ಒಬ್ಬೊಬ್ರಿಗೆ ಒಂದೊಂದು ಟೈಮು, ನಮ್ಮ ಟೈಮು ಈಗ ಬಂದಿದೆ. ಅಪ್ಪ ನಿಂಗೆ ಹೇಳಿರ್ಲಿಲ್ವೇನೋ ಇವತ್ತು ನನ್ನ ಜೊತೆ ನೀನು ಕೆಲ್ಸಕ್ಕೆ ಬರಬೇಕು ಅಂತ? ಹೌದಲ್ವಾ, ಹೇಳಿದ್ರು. ಡ್ರಾಮಾ ಮಾಡ್ತಿದ್ಯಾ? ಸಾರ್ಥಕ್ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಅವನಿಗೆ ನಿನ್ನ ಹೆಲ್ಪ್ ಅವಶ್ಯಕತೆ ಅಂತ ನಿಂಗೆ ಹೇಳಿದ್ದೆ. ಮೇ ಬಿ ಹೌದು ಅನ್ಸುತ್ತೆ, ಇದ್ರೂ ಇರ್ಬೋದು. ಏನಿದ್ರು ಇರ್ಬೋದು, ಎಲ್ಲ ಗೊತ್ತು ನಿನಗೆ. ಅದು ಸರಿ, ಬೆಳಗ್ಗೆಯಿಂದ ಕಾಣ್ತಾನೆ ಇರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದೆ? ಏನಂತ ಹೇಳಿ ಅಗ್ರಜ, ಸಿಕ್ಕಾಪಟ್ಟೆ ಬ್ಯುಸಿ ಹೋಗಿದ್ದೀನಿ. ಒಂದು ಕೆಲ್ಸದ ಮೇಲೆ ಇನ್ನೊಂದು ಕೆಲಸ, ಯಾವುದನ್ನು ಮೊದಲು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ವಾ? ನಾನು ಹಿಂಗೆ ಹೇಳ್ಕೊಡ್ತೀನಿ, ಬಾ. ಡಾಟಾ ಅನಾಲಿಸಿಸ್ ಮಾಡಬೇಕು, ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ, ಕಮ್. ಅಯ್ಯಯ್ಯೋ, ಆರತಿ ಅವ್ರಿಗೆ ನಾನು ಇಷ್ಟ ಅಂದರೆ ದೇವಸ್ಥಾನಕ್ಕೆ ಬನ್ನಿ, ಕಾಯ್ತಾ ಇರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಇವನು ಬೇರೆ ಕರೆಕ್ಟಾಗಿ ಜಾಕ್ ಆಗ್ತಿದ್ದಾನೆ. ಲವ್ ಅಂದರೆ ನಮ್ಮ ದೇಶದಲ್ಲಿ 108 ವಿಜ್ಞಾನಪ್ಪ. ಏನೋ ಸ್ಕೀಮ್ ಆಗ್ತಿದ್ಯಾ ಅನ್ಸುತ್ತೆ. ಏನದು ವಿಕ್ರಾಂತ್ ಜೊತೆ ನಿಂದಗಡೆ? ಮಾಮೂಲಿ ಮಾ, ಕೆಲ್ಸಕ್ಕೆ ಕರೆದೆ, ಕೈ ಕೊಡ್ತಾರೇನೋ ಮಾತಾಡ್ತಾರೆ. ನಾನು ಹೇಳ್ತಿದ್ದು ವಿಕ್ರಾಂತ್, ಇವನು ಬರೀ ತಮಾಷೆನೇ ಆಗೋಯ್ತು. ಇವತ್ತವನು ನಿನ್ನ ಕೈಗೆ ಸಿಗಲ್ಲ ಬಿಡು. ದೇವಸ್ಥಾನದಲ್ಲಿ ವಿಕ್ಕಿಯವ್ರು ಸಿಕ್ಕಿದ್ರೆ ಮನೇಲಿ ಬೇರೆ ಹುಡುಗನ್ ನೋಡಿರೋ ವಿಷಯ ಹೇಳ್ಬಿಡ್ಬೇಕು. ಜೊತೆಗೆ ನನ್ನನ್ನು ಮರ್ತ್ಬಿಡಿ ಅಂತಲೂ ಹೇಳ್ಬಿಡ್ತೀನಿ. ಆರತಿ, ತಗೊಮ್ಮ. ತೆಂಗಿನಕಾಯಿ ಮನೇಲಿ ಇರೋದೇ ತೊಗೊಂಬಿಡು. ಅವತ್ತು ಆರ್ಡ್ರಿಗೆ ತಂದಿದ್ದು ಮಿಕ್ಕಿದೆ, ಹೊರಗಡೆ ತೊಗೊಳಕ್ಕೆ ಹೋಗ್ಬೇಡ, 5 ರೂಪಾಯಿ ಜಾಸ್ತಿ ಆಗುತ್ತೆ. ಸರಿ ಅಮ್ಮ. ಎಲ್ಲ ಹೊರಟಿದ್ಯಾ? ದೇವಸ್ಥಾನಕ್ಕೆ. ಒಬ್ಳೇನಾ? ಚಿಕ್ಕಮ್ಮ, ನನ್ಗೆ ಯಾಕೋ ಆರ್ತಿ ಅಕ್ಕ ಈ ಟೈಮಲ್ಲಿ ಒಬ್ಳೆ ಹೋಗೋದು ಬೇಡ ಅನ್ಸುತ್ತೆ. ದೇವಸ್ಥಾನಕ್ಕೆ ಒಬ್ಳೆ ಹೋಗೋದ್ರಲ್ಲಿ ಏನಮ್ಮ ತೊಂದರೆ? ಇದೇ ಚಿಕ್ಕಮ್ಮ, ನಿನ್ನೆ ಮಾರ್ಕೆಟ್ನಲ್ಲಿ ಆರ್ತಿ ಅಕ್ಕನ ಯಾರೋ ಫಾಲೋ ಮಾಡ್ತಿರೋದನ್ನ ನಾನೇ ನೋಡಿದ್ದೀನಿ. ಹೌದಾ? ನಮ್ಮ ಆರ್ತಿನ ಫಾಲೋ ಮಾಡ್ತಿದ್ರಾ? ಆರ್ತಿ, ಯಾರೇ ಅದು? ನನ್ಗೇನು ಗೊತ್ತಮ್ಮ? ಸಾರಿಕಾ, ನೀನ್ ನೋಡಿದ್ಯಾ? ಇಲ್ಲ ಚಿಕ್ಕಮ್ಮ, ನಾನು ದೂರದಲ್ಲಿದ್ದೆ, ಹಾಗಾಗಿ ಮುಖ ಕಾಣಿಸ್ಲಿಲ್ಲ. ಅಯ್ಯಯ್ಯೋ ಆರ್ತಿ, ಇನ್ಮೇಲೆ ನೀನೊಬ್ಳೆ ಎಲ್ಲೂ ಹೋಗೋದು ಬೇಡ ಕಣೆ. ಇವತ್ತೇನೋ ಸಾರಿಕಾ ನೋಡಿದ್ಲು, ಅದೇ ಗಂಡನ ಮನೆಯವ್ರು ಏನಾದರೂ ನೋಡಿದಿದ್ರೆ? ಯಾರೋ ಹಿಂದೆ ಬರ್ತಾರೆ ಅಂತ ನಾವು ನಮ್ಮ ಕೆಲಸ ಮಾಡದೆ ಇರೋಕ್ಕಾಗುತ್ತಾ ಅಮ್ಮ? ಇಲ್ಲ ಬೇಡ. ಅಮ್ಮೋ, ಸರಿಯಾಗಿ ಫಿಟ್ಟಿಂಗ್ ಇಟ್ಟಾಯ್ತು. ಇನ್ಮೇಲೆ ಆರ್ತಿ ವಿಕಿ ಪ್ರೈವೇಟ್ ಆಗಿ ಮೀಟ್ ಆಗೋ ಚಾನ್ಸೇ ಇಲ್ಲ. ಏ ಅಮೂಲ್ಯ, ಏನಮ್ಮ? ಏನಮ್ಮ ಕರೆದಿದ್ದು? ಅಮ್ಮೋ, ನಾವಿಬ್ರು ಆರ್ತಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಅವಳನ್ನೊಬ್ಬಳನ್ನೇ ಕಳ್ಸೋದು ಸರಿಯಿಲ್ಲ. ಅವಳನ್ನ ಯಾರು ಫಾಲೋ ಮಾಡ್ತಿದ್ದಾರಂತೆ. ಸಾರಿಕಾ ಅದನ್ನು ನೋಡಿದ್ಲಂತೆ. ಈಗೇನು ಮಾಡೋದು? ಅಮ್ಮ ಖಂಡಿತ ಒಬ್ಳಿಗೆ ಹೋಗಕ್ಕೆ ಬಿಡಲ್ಲ. ನೀವೆಲ್ಲ ಇರ್ತೀರಾ ಅಂದ್ರೆ ಏನು ತೊಂದರೆ ಇರಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ, ಮದುವೆ ವಿಷಯ ಕೇಳಿ ನಂಗಂತೂ ತುಂಬಾ ಸಂತೋಷ ಆಯ್ತು.
ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಡ್ಯಾಡ್ ಹತ್ರ ಹೇಳಿ ಕೊಡಿಸ್ತೀನಿ. ಗಂಡಿನ ಕಡೆಯವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ತುಂಬಾ ಒಳ್ಳೆಯವರು. ಶಾಸ್ತ್ರದ ಪ್ರಕಾರ ಮದ್ವೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಿನ್ಗೇನ್ ತೊಂದರೆ ಕೊಡಲ್ಲ ಬಿಡು. ಚಿಕ್ಕಮ್ಮ, ಹಾಗಿದ್ರೆ ನಾವಿನ್ ಹೊರಡ್ತೀವಿ. ಆಯ್ತಪ್ಪ, ನೀವಿಬ್ರು ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೋ. ಹಾಗಾಗಿ ಬರ್ತಾರಿ. ಖಂಡಿತ ಚಿಕ್ಕತ್ತೆ, ನೀವು ಮನೆಗೆ ಬನ್ನಿ, ಅತ್ತೆಗೆ ತುಂಬಾ ಖುಷಿ ಆಗತ್ತೆ. ಹೌದು, ಎಲ್ಲಿಗೋ ಹೊರಟಿರೋ ಆಗಿದೆ. ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಹಾಗಿದ್ರೆ ನಮ್ ಜೊತೆನೆ ಬನ್ನಿ, ಹೋಗ್ತಾ ಡ್ರಾಪ್ ಮಾಡ್ತೀವಿ. ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ಕಾರ ಪರಿಮಳ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಶಾಸ್ತ್ರಿಗಳೇ. ನೀವು ಪ್ರಸಾದ ಸೇವೆ ಕೊಟ್ಟು ತುಂಬ ದಿನ ಆಗೋಯ್ತು. ಹೌದು, ನಮ್ಮ ಅಕ್ಕನ ಮಗನ ಮದುವೆ ಶಾಸ್ತ್ರ ಅದು ಇದು ಅಂತ ಪುರ್ಸೊತ್ತೇ ಆಗಲಿಲ್ಲ. ಈಗ ಶುಭಗಳಿಗೆ ಕೂಡಿ ಬಂದಿದೆ. ಪ್ರಸಾದ ಸೇವೆ ಏನು, ಒಂದಿನದ ಭೋಜನ ಸೇವೆನೇ ಮಾಡಿಸಿದ್ರಾಯ್ತು. ಅಂದ್ರೆ ಏನೋ ಶುಭ ಸಮಾಚಾರ ಇರಲೇಬೇಕು. ಹೌದು ಶಾಸ್ತ್ರಿಗಳೇ, ನಾಳೆ ನಮ್ಮ ಆರ್ತಿನ ನೋಡೋಕ್ಕೆ ಒಂದು ಸಂಬಂಧ ಬರ್ತಾ ಇದೆ. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ಆರ್ತಿ ತುಂಬಾ ಒಳ್ಳೆ ಹುಡುಗಿ, ನೀವೇನು ಯೋಚನೆ ಮಾಡ್ಬಿಡಿ, ಅವಳು ಒಳ್ಳೆ ಸಂಬಂಧನೇ ಸಿಗುತ್ತೆ. ನಿಮ್ಮ ಬಾಯಿ ಹರಕೆ ಅಂತಾದರೆ ಅಷ್ಟೇ ಸಾಕು. ಕೊಡಮ್ಮ, ಒಂದು ಪೂಜೆ ಮಾಡಿಬಿಡಿ ಶಾಸ್ತ್ರಿಗಳೇ. ರೀ ಮಾಲ್ತಿ ಅವರೇ, ಈಗಿನ ಕಾಲದಲ್ಲಿ ಹುಡುಗರು ಹುಡುಗಿರ್ನ ಯಾರನ್ನು ನಂಬಕ್ಕೆ ಆಗಲ್ಲ ರೀ. ಅದೇ ನಮ್ಮ ತ್ರಿವೇಣಿ ಅವ್ರ ಮಗಳನ್ನೇ ತಗೊಳ್ಳಿ, ಅದೇ ಕಣ್ರಿ ನಮ್ಮ ಮಾನಸ. ಹೌದಾ? ಅವಳ್ದೇನ್ ಕತೆ? ಆ ವಿಷಯ ಗೊತ್ತಿಲ್ವಾ ನಿಮ್ಗೆ? ಅವಳು ಮದುವೆಗೆ ಒಪ್ಪಿ ಹಸೆ ಮಣೆ ಮೇಲೆ ಕೂತು ಇನ್ನೇನ್ ತಾಳಿ ಕಟ್ಟೋ ಕೊನೆಗಳಿಗೆ ರೀ ತಾನು ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂದ್ಬಿಡದ. ಹೌದಾ? ಏನ್ ಕಾಲ ಬಂತು ರೀ. ಟಿವಿಲಿ ತೋರಿಸ್ತಾ ಇರೋದೆಲ್ಲ ನಿಜವಾಗ್ಲೂ ನಡೀತಾ ಇದೆ. ಎಣ್ಣೆತ್ತವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತಪ್ಪ. ಇವ್ರೇನ್ ದೇವಸ್ಥಾನಕ್ಕೆ ಕೈ ಮುಗಿಯೋಕ್ ಬರ್ತಾರ, ಇಲ್ಲ ಹುಡುಗ ಸುದ್ದಿ ಮಾತಾಡೋಕೆ ಬರ್ತಾರ? ಕೊನೆ ಪಕ್ಷ ದೇವಸ್ಥಾನನೂ ಬಿಡಲ್ವಲ್ಲ. ಏನ್ರಮ್ಮ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹೆಣ್ಮಕ್ಳನ್ನ ನಾವು ಹೇಗೆ ಬೆಳೆಸ್ತೀವೋ ಅವ್ರು ಹಾಗೆ ಬೆಳೀತಾರೆ. ಮನೇಲಿ ಸಂಸ್ಕಾರ ಇದ್ದರೆ ಅದು ಅವ್ರಿಗೂ ಬರುತ್ತೆ. ಅಂಥವರು ಪ್ರೀತಿ ಗೀತಿ ಅಂತ ಹೋಗಲ್ಲ. ಅಪ್ಪ ಅಮ್ಮ ತಮಗೆ ಒಳ್ಳೇದೇ ಮಾಡ್ತಾರೆ ಅಂತ ನಂಬಿ ಅವ್ರು ತೋರಿಸಿದ ಹುಡುಗನ ಮದುವೆ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಆರ್ತಿನೂ ಅದೇ ಥರದ ಹುಡುಗಿ. ಮನೇಲಿ ಸಂಸ್ಕಾರ ಇದ್ರೆ ಅದು ಅವ್ರಿಗೂ ಬರುತ್ತೆ. ನನ್ನ ಹುಚ್ಚು ಥರ ಪ್ರೀತಿ ಮಾಡ್ತಿದ್ದೀನಿ. ಅಂಥವ್ರು ಪ್ರೀತಿ ಗೀತಿ ಅಂತ ಹೋಗಲ್ಲ. ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ. ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ನಿಮಗೂ ನಾನು ಓಕೆ ಅಂದ್ರೆ ನಾಳೆ ಸಂಜೆ ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ. ಹಾಗಿದ್ರೆ ಸಾರಿಕಾ ನಿನ್ನೆ ನನ್ನ ನೋಡಿದಾಳ? ನೋಡಿದ್ರೆ ವಿಕ್ಕಿ ಜೊತೆ ನೋಡಿರ್ಬೋದಾ? ನೋಡಿನೂ ಯಾಕೆ ಅವಳು ಏನು ಹೇಳ್ದೆ ಮುಚ್ಚಿಟ್ಲು? ಅಮ್ಮ, ಈ ಸತಿ ಇಂಟರ್ವ್ಯೂ ಮಿಸ್ ಆಗ್ಲೇಬಾರ್ದಮ್ಮ. ಅಯ್ಯೋ, ಒಳ್ಳೇದಾಗ್ಲಿ ಅಂತ ಮತ್ತೆ ದೇವರಲ್ಲಿ ಕೇಳ್ಕೊ, ಮಿಸ್ ಆಗಲ್ಲ. ಇಷ್ಟಕ್ಕೂ ನೀವು ಎಲ್ಲ ಗೊತ್ತಿದೆಯಲ್ವೇನೆ? ಅಯ್ಯೋ ಇಲ್ಲಮ್ಮ, ಇದು ಆ ಥರ ಇಂಟರ್ವ್ಯೂ ಅಲ್ಲ. ಆರ್ಗ್ಯಾನಿಕ್ ಕಂಪ್ನಿ ಅಂದಮೇಲೆ ಏನು ಕೇಳ್ತಾರೋ ಗೊತ್ತಿಲ್ಲ, ಏನು ಓದ್ಕೋಬೇಕು ಅಂತಾನೆ ತಿಳಿತಿಲ್ಲ. ಹಾಗಿದ್ರೆ ಏನು ಮಾಡ್ತೀಯೇ? ಇದ್ರಲ್ಲೆಲ್ಲ ನನ್ಕಿಂತ ಜಾಸ್ತಿ ಅಕ್ಕನ ಎಕ್ಸ್ಪರ್ಟು. ಇವತ್ತು ರಾತ್ರಿ ಅಕ್ಕನ ಜೊತೆ ಕೂತು ಎಲ್ಲ ಕೇಳಿ ತಿಳ್ಕೊಬೇಕು. ಟ್ರೈ ಮಾಡ್ತಿರೋದು ಅಡ್ಮಿನ್ ಪೋಸ್ಟ್ಗಾಗಿರೋದ್ರಿಂದ ಬುಕ್ ನಾಲೆಡ್ಜ್ಗಿಂತ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟು ಅನ್ಸುತ್ತೆ. ಈ ಅಡ್ಮಿನ್ ಅಂದ್ರೆ ಏನೇ? ಸಿಂಪಲ್ ಅಮ್ಮ. ಫಾರ್ ಎಕ್ಸಾಂಪಲ್, ನೀನಿದ್ದಂಗೆ. ನಾನಾ? ಅಂದ್ರೆ ಯಜಮಾನಿ ಥರನಮ್ಮ. ಡೇ ಟು ಡೇ ವರ್ಕಲ್ಲಿ ಏನಿದೆ ಏನಿಲ್ಲ, ಏನು ತೊಂದರೆ ಆಗ್ತಿದೆ, ಏನು ಬೇಕು, ಹೆಚ್ಚು ಕಮ್ಮಿ ಕೆಲಸ ಮಾಡೋರು ಯೋಗಕ್ಷೇಮನ ವಿಚಾರಿಸೋದಮ್ಮ. ಅಷ್ಟೇನಾ?
ಅದೇನು ಮಹಾ, ನಿನಗೆ ಮೆಣಸಿನ್ಕಾಯಿ ಬಜ್ಜಿನ ಎಣ್ಣೆಲಿ ಬಿಟ್ಟಷ್ಟೇ ಸುಲಭ. ಚೆನ್ನಾಗೇ ನಿಭಾಯಿಸ್ತೀಯ ಬಿಡು. ವಿಕ್ಕಿ ಬೇರೆ ಇಲ್ಲೇ ಇರ್ತೀನಿ ಅಂದಿದ್ದಾರೆ. ಅವ್ರೇನಾದರೂ ಬಂದ್ಬಿಟ್ರೆ ಏನು ಮಾಡೋದು? ಸರಿ ನಡಿ, ಪ್ರದಕ್ಷಿಣೆ ಹಾಕೋಣ. ಆರತಿ ಬಾಮ್ಮ. ಪ್ಲೀಸ್ ನನ್ನ ಹೋಗಕ್ ಬಿಡಿ, ದಯವಿಟ್ಟು ಫಾಲೋ ಮಾಡಬೇಡಿ. ರೀ, ಅದು ಯಾರೋ ಹೇಳಿದ ಹುಡುಗಿರ್ನ ನಂಬಕ್ ಹೋಗ್ಬೇಡ, ಅವ್ರು ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ಅಂತ. ನೀವು ತೀರಾ ದೇವಸ್ಥಾನದಲ್ಲಿ ಅಂತ ಒಂದು ಮಾತನ್ನ ನಿಜ ಮಾಡಕ್ ಹೊರಟಿದ್ರಲ್ಲ, ಇದರಿಂದ ಸೊಸೈಟಿಗೆ ಎಂತ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅಂತ ವಿಚಾರ ಮಾಡಿದಿರಾ? ಅಂದರೆ ರೀ, ನಿನ್ನೆ ತಾನೇ ಚೆನ್ನಾಗಿದ್ರಲ್ರಿ, ಚಂದ್ರ ಮುಳುಗಿ ಸೂರ್ಯ ಬರೋ ಗ್ಯಾಪಲ್ಲಿ ಅದ್ಯಾವ ಹೊಸ ಹುಳ ನಿಮ್ಮ ತಲೆಗೆ ಎಂಟ್ರಿ ಕೊಡ್ತು ಅಂತೀನಿ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ನನ್ನ ಜೊತೆ ಅಮ್ಮ ಬಂದಿದ್ದಾರೆ, ಅಮ್ಮನೂ ಇದ್ದಾಳೆ. ಯು ಮೀನ್ ಅತ್ತೆ ನಾದ್ನಿ? ಪ್ಲೀಸ್, ಎಲ್ಲನೂ ತಮಾಷೆ ಅಲ್ಲ. ನಾನು ಅವ್ರ ಹತ್ರ ಹೋಗ್ಬೇಕು. ಈ ಆರತಿ ಎಲ್ಲಕ್ಕೆ ಹೋದ್ಲೆ? ಇದಕ್ಕಿದ್ದಂಗೆ ಮಾಯ ಆಗ್ಬಿಟ್ಲು. ಏನಮ್ಮ ನೀನು ಯಾವಾಗಲೂ ಟೆನ್ಷನಲ್ಲೇ ಇರ್ತೀಯ. ಅಕ್ಕ ಏನು ಚಿಕ್ಕ ಮಗುನ, ಅವಳಿಗೆ ಯಾರೋ ಫ್ರೆಂಡ್ ಸಿಕ್ಕಿರ್ಬೋದು. ಏನು ಫ್ರೆಂಡ್ಸೋ ಏನೋ. ನೀನಂತೂ ಕಾಲಿಗೆ ಚಕ್ರ ಕಟ್ಕೊಂಡಿದ್ಯಾ ಅಂತ ಗೊತ್ತಿತ್ತು, ಈಗ ಅವಳು ಹಾಗೆ ಆಗ್ಬಿಟ್ಲು. ಬಾ ಬಾ, ಅಲ್ಲೋಗಿ ನೋಡೋಣ. ಯಾರೋ ನೋಡಕ್ ತಿರ್ಗಿದ್ರಿ? ನಾನು ನಿಮ್ಮನ್ನು ಹುಡುಕ್ತಾ ಇರಲಿಲ್ಲ, ಅಮ್ಮ ಬಂದ್ರ ಅಂತ ನೋಡ್ತಿದ್ದೆ. ದೇವರು ಹುಡುಗಿರ್ನ ಸೃಷ್ಟಿ ಮಾಡಬೇಕಾದ್ರೆ ಇನ್ಬಿಲ್ಟ್ ಆಗಿ ಸಿಚುವೇಶನ್ ಕರೆಕ್ಟಾಗಿ ಸುಳ್ಳು ಹೇಳೋ ಫೀಚರ್ನ ಇನ್ಸ್ಟಾಲ್ ಮಾಡಿರ್ತಾನೆ ಅಂತ ಅನ್ಸುತ್ತೆ. ಅಲ್ಲಿ ನೋಡಿ, ಅವ್ರು ಅಲ್ಲೇ ಇದ್ದಾರೆ. ಅಲ್ಲಿಗೆ ನೀವು ನೋಡಕ್ ತಿರುಗಿದ್ದು ನಮ್ಮನ್ನೇ. ಆರತಿ ನಮ್ಮ ಜೊತೆಲೆ ಬಂದ್ಲಲ್ವಾ? ಎಲ್ಲ ಹೊರಟದ್ಲು? ಅಯ್ಯೋ ಬಾಮ, ನಾವು ಒಂದು ರೌಂಡ್ ಹಾಕಿ ಬರೋದ್ರೊಳಗೆ ಬರ್ತಾಳೆ. ಆ ಮರ ಈ ಮರ ಅಂತ ಅದೇನೇನು ಹರಕೆ ಕಟ್ಕೊಂಡಿದ್ದಾಳ. ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ನಡಿ, ಎಲ್ಲಿದ್ದಾಳೆ ಅಂತ ನೋಡೋಣ. ಈ ಬಾಯಿ ಇದೆಯಲ್ಲ, ಇದಕ್ಕೆ ಸಿಕ್ಕ ಬಟ್ಟೆ ಗಾನ್ಸಲಿ. ಆದ್ರೆ ಈ ಕಣ್ಣು, ಇವುಗಳು ತುಂಬಾ ಇನ್ನೋಸೆಂಟ್. ಇವುಗಳಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ. ನೀವೇನೇನೋ ಮಾತಾಡಬೇಡಿ. ಕಣ್ಣು ನೋಡಿದ್ರೆ ಏನು ಗೊತ್ತಾಗುತ್ತೆ? ಅದನ್ನು ನಮ್ಮ ಬಾಯಲ್ಲಿ ಕೇಳಕ್ಕೇನೆ ಆಸೆನಾ? ಸರಿ, ಹೇಳ್ತೀನಿ. ಇವತ್ತೊಂದು ಡಿಸೈಡ್ ಆಗೋಗ್ಲಿ. ನಿಮ್ಮ ಮನ್ಸಲ್ಲಿ ನಾನಿದ್ದೀನಿ. ನಾನಂದ್ರೆ ತುಂಬಾ ಇಷ್ಟ ತಾನೆ ನಿಮಗೆ? ರೀ, ಈ ಲವ್ ಮಾಡೋ ಹುಡುಗರೆಲ್ಲ ಪ್ರಪೋಸ್ ಮಾಡೋಕ್ಕೂ ಮೊದಲು ಗಣೇಶಂಗೆ ಪೂಜೆ ಮಾಡಿಸ್ರಪ್ಪ. ಇಲ್ಲ ಅಂದ್ರೆ ಒಂದಾದ್ಮೇಲೆ ಒಂದು ವಿಘ್ನ ಬರ್ತಾನೆ ಇರುತ್ತೆ. ಹಲೋ ಹಲೋ ವಿಕ್ಕಿ, ಎಲ್ಲಿದ್ದೀರಾ? ನಾನು ಸಾರಿಕಾ. ಓ ತತ್ತರಿಗೆ ಉಳ್ದೊಂದು ಗೋಳು. ನಾನು ಆಫೀಸಲ್ಲಿದ್ದೀನಿ. ಹೌದಾ? ನಾನು ನಿಮ್ಮ ಆಫೀಸಿಂದನೇ ಇದ್ದೀನಿ. ನಿಂದು ಆರ್ತಿದು ಕಣ್ಣ ಮುಚ್ಚಲ ಆಟ ನೋಡಿನೇ ಕಾಲ್ ಮಾಡಿದ್ದು ಮಿಸ್ಟರ್ ವಿಕ್ಕಿ. ನೀವು ಇಲ್ಲಿ ಹೇಗೆ? ಏನು ಮಾಡೋದು, ನಮಗೆ ಬೇಕಾಗಿರೋದನ್ನ ನಾವು ಫಾಲೋ ಮಾಡಲೇಬೇಕಲ್ವಾ? ನಿಮ್ಮ ಹತ್ರ ತುಂಬ ದಿವಸದಿಂದ ಒಂದು ವಿಚಾರ ಮಾತಾಡಬೇಕು ಅಂತಿದ್ದೆ, ಆದರೆ ಆಗ್ತಿರ್ಲಿಲ್ಲ. ಸೊ ಇವತ್ತು ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ, ತುಂಬ ಇಷ್ಟ ಆಗಿದ್ದೀರಾ. ಐ ಲವ್ ಯು ವಿಕ್ಕಿ, ಐ ಲವ್ ಯು ವಿಕ್ಕಿ.
ನೀವು ನನ್ನ ಮದ್ವೆ ಆಗ್ತೀರಾ? ನನ್ಗೆ ಇಡೀ ದಿನ ನಿಂದೇ ಯೋಚನೆ ಆಗಿದೆ. ನಂಗೂ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ನಾನು ಕಳೆದು ಹೋಗಿದ್ದೀನಿ. ಐ ಲವ್ ಯು ಲೈಕ್ ಎನಿಥಿಂಗ್ ವಿಕ್ಕಿ. ಏನು ಹೇಳ್ತಿದ್ರ ಸಾರಿಕಾ? ನಾನು ಯಾವತ್ತೂ ನಿಮ್ಮನ್ನ ಆ ದೃಷ್ಟಿಲಿ ನೋಡೇ ಇಲ್ಲ. ಇಷ್ಟು ದಿನ ನೋಡದೇ ಇದ್ರೆ ಪರವಾಗಿಲ್ಲ, ಇನ್ಮೇಲೆ ನೋಡ್ಬೋದಲ್ವಾ? ನಂಗೆ ಮೊದಲಿಂದನೂ ನೀವಂದ್ರೆ ಇಷ್ಟ. ನಮ್ಮ ಅಣ್ಣ ಮತ್ತು ನಿಮ್ಮ ತಂಗಿ ಮದುವೆ ಫಿಕ್ಸ್ ಆಗಬೇಕಾದ್ರೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಹುಚ್ಚಿ ಥರ ಪ್ರೀತಿಸ್ತಿದ್ದೀನಿ ವಿಕ್ಕಿ. ಸಾರಿ ಸಾರಿಕಾ, ನಿಮ್ಮನ್ನ ಭ್ರಮೆಯಲ್ಲಿಡೋಕೆ ನನಗಿಷ್ಟ ಇಲ್ಲ. ನಿಮ್ಮ ಜೊತೆ ನನ್ನ ಮದುವೆ ಆಗೋಕ್ಕಾಗಲ್ಲ. ಬಿಕಾಸ್ ನಾನು ಆಲ್ರೆಡಿ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ. ಓಹೋ, ಆರ್ತಿನಾ? ಹೌದು, ಅವರೇನೆ. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಿಮಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೋಗಿ ಹೋಗಿ ಅವಳನ್ನ ಪ್ರೀತಿಸ್ತಿದ್ದೀರಲ್ಲ. ಅವಳ ವಯಸ್ಸೇನು, ನಿಮ್ಮ ವಯಸ್ಸೇನು? ಅದು ಅಲ್ಲದೆ ಯಾವ ಆಂಗಲ್ನಲ್ಲಿ ಸ್ಟೇಟಸ್ ಮ್ಯಾಚ್ ಆಗುತ್ತೆ ಹೇಳಿ? ಅರಮನೆಯಲ್ಲಿರುವ ರಾಜ್ಕುಮಾರಿನ ಬಿಟ್ಟು ಗುಡಿಸ್ಲಲ್ಲಿರೋ ಕೆಲಸದವಳ ಇಷ್ಟ ಅಂತಿದ್ದೀರಲ್ಲ. ನಾಲ್ಗೆ ಬಿಗಿಡಿದ್ ಮಾತಾಡಿ. ನಾನು ಅವ್ರನ್ನ ತುಂಬಾ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕೆಟ್ಟ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಇರೋದನ್ನೇ ಹೇಳಿದ್ನಪ್ಪ. ನೀವೇನೋ ಆರ್ತಿ ಬಗ್ಗೆ ಕನ್ಸು ಕಾಣ್ತಾ ಇದ್ದೀರಾ, ಆದ್ರೆ ಅವಳ ಮನೇಲಿ ಅವಳಿಗೆ ಬೇರೆ ಹುಡುಗನ್ನ ನೋಡಿದ್ದಾರೆ. ಒಂದ್ ಸತ್ಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ಪಾಸ್ಗೂ ಆ ಆರ್ತಿ ನಿಮಗೆ ಸೂಟ್ ಆಗಲ್ಲ. ಮೋರ್ ದ್ಯಾನ್ ದ್ಯಾಟ್, ನನ್ಗಿಂತ ಒಳ್ಳೆ ಹುಡುಗಿ ನಿಮಗೆ ಸಿಗಕ್ ಚಾನ್ಸೇ ಇಲ್ಲ. ಯೋಚನೆ ಮಾಡಿ. ಆರ್ತಿ, 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 ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಎಲ್ಲೆಲ್ಲಿ ಅಂತ ಹುಡ್ಕೋದು ನಿನ್ನ? ಎಲ್ಲಿಗೆ ಹೋಗಿದ್ದಮ್ಮ? ಅಮ್ಮ ಅದು ಇನ್ನೆಲ್ಲಮ್ಮ, ಹರಕೆ ಪಿರ್ಕೆ ಅಂತ ಇರೋ ಬರೋ ಕಲ್ಲು ಮರಕ್ಕೆ ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತನಗೆ ಮಾತ್ರ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಳಕ್ ಹೋಗಿರ್ತಾಳೆ. ಅದಿತಿನೋ ಅಂಜಲಿನೋ ಆಗಿದ್ರೆ ತಲೆಗೆ ತಟ್ಬಿಡ್ತಿದ್ದೆ. ಅಯ್ಯಬ್ಬ, ಸದ್ಯ ಆ ಲಿಸ್ಟಲ್ಲಿ ನಾನು ಮಾತ್ರ ಇಲ್ಲ. ನಿನಗೂ ತಟ್ಟೋದೇನೆ. ಆರ್ತಿ, ಸಂಜೆ ಮನೇಲಿ ದೀಪ ಹಚ್ಚಬೇಕು, ನಡಿ ಹೋಗೋಣ. Name the subatomic particles. The subatomic particles are protons, neutrons, electrons. The subatomic particles are protons, neutrons, and electrons. Define electronic configuration. The arrangement of electron in a valence shell. Define shell. ಅಂಜು, ಅದೆಷ್ಟು ಅಂತ ಓದ್ತೀಯ? ಈಗ ಎಕ್ಸಾಮ್ ಇದೆ ಅಂತ ಓದ್ತೀಯ? ವೆಕೇಶನ್ ಬಂದಾಗ ಮುಂದಿನ ಶೋದು ಓದ್ತೀಯ? ಅದೇನು ಓದಕ್ಕೆ ಅಂತ ಹುಟ್ಟಿದ್ಯೋ ಹೇಗೆ? ನನಗೆ ನಿನ್ ಥರ ಓದ್ಲಾ ಹೊಡೆಯಕ್ಕೆ ಬರಲ್ಲ. ನಾನು ಓದಿದ್ರೆ ನಿಂಗೇನೋ? ಮೊದಲು ಆ ಸಾಂಗ್ ಸ್ಟಾಪ್ ಮಾಡು. ಅದೇನು ಸ್ಪೀಕರೋ ಇಲ್ಲ ಇಯರ್ಫೋನೋ, ಡಬ್ಬ. ನನ್ನ ಇಯರ್ಫೋನ್ಗೆ ಬೇಕೇನೆ? ಏಯ್, ಸುಮ್ಮನೆ ನಿಮ್ಮ ಕೆಲಸ ಮಾಡಿದ್ರೆ ಸರಿ. ತಂಟೆ ತಕರಾರು ಮಾಡಿದ್ರೆ ನಿಮ್ಮಿಬ್ರು ರೂಮಿಂದ ಆಚೆ ಹಾಕ್ಬಿಡ್ತೀನಿ. ವಿಕ್ಕಿ ಸಾರಿಕಾ ಹೇಳಿದ್ದಕ್ಕೆ ಒಪ್ಕೋತಾರೆ. ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅವರಿಬ್ರದ್ದು ಒಂದೇ ಸ್ಟೇಟಸ್ಸು.
ಅವರಿಬ್ಬರೂ ಮದುವೆ ಆಗೋದೇ ಸರಿ. ನಾನ್ಯಾಕೆ ವಿಕ್ಕಿ ಬಗ್ಗೆ ಯೋಚಿಸ್ತಿದ್ದೀನಿ? ಇಷ್ಟು ದಿನ ಗಂಡು ಬರ್ತಿಲ್ಲ ಅಂತ ಅಮ್ಮಂಗೆ ಚಿಂತೆ ಆಗಿತ್ತು. ಕೊನೆಗೂ ಅದಾಗ್ತಿದೆ. ಇವತ್ತು ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ರೆ ಅಷ್ಟೇ ನನ್ನ ಕತೆ. ವಿಕ್ಕಿ ಹೇಗಿದ್ರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಮಾತಾಡ್ಬಿಡ್ಲಾ?